ಸೊ ಗಾಯ್ಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಇಟ್ಕೊಳ್ಳಿ. ಇನ್ನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಆದರೆ ಬಿಟ್ಟಿದ್ದಾರೆ. ಇನ್ನು ಈ ಪ್ರೋಮೋದಲ್ಲಿ ಏನಿದೆ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ನಿನ್ನೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಎಲ್ಲರೂ ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ. ವರ್ಲ್ಡ್ ಕಾರ್ಡ್ ಎಂಟ್ರಿ ನಿನ್ನೆನೇ ಆಗಿದೆ ಮತ್ತು ಇವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸ್ಪರ್ಧಿಗಳಂತಾನೆ ಹೇಳ್ಬೋದು. ಇನ್ನು ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇವರು ರಜತ್ ಮತ್ತು ಇವರು ಶೋಭಾ ಶೆಟ್ಟಿ ಆದರೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಮನೆಯಲ್ಲಿ ಒಂದು ದೊಡ್ಡ ಸಂಚಲನ ಮತ್ತು ಎಲ್ಲರಲ್ಲೂ ಗೊಂದಲ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಇವರು ಬರ್ತಿದ್ದಂಗೆನೆ ಸ್ವಲ್ಪ ಎಲ್ಲರೂ ಖುಷಿಯಾಗಿರ್ತಾರೆ ಮತ್ತು ಬಿಗ್ ಬಾಸ್ ಒಂದು ಇವರಿಗೆ ಟಾಸ್ಕ್ ಕೊಟ್ಟಿದೆ. ಮೋಸ್ಟ್ಲಿ ಟಾಸ್ಕ್ ಅನ್ಕೊಂತೀನಿ ಟಾಸ್ಕ್ ಕೊಟ್ಟಿದೆ ಅಂತ ಅನ್ಕೊಂಡಿದ್ದೀನಿ. ಏನಪ್ಪ ಅಂತಂದ್ರೆ ತೆಂಗಿನಕಾಯಿ ಹೊಡೆದು ಅವ್ರ ಹೆಸರು ಅಂದ್ರೆ ಇವ್ರ ಒಬ್ರ ಈ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿದಾರಲ್ಲ, ಆ ಸ್ಪರ್ಧಿಗಳೆಲ್ಲ ಹೆಸರುಗಳು ಹೇಳ್ಕೊಂತ ಅವ್ರು ಏನೇನು ಮಾಡಿದ್ದಾರೆ, ಈ 50 ದಿನದಲ್ಲಿ ಏನೆಲ್ಲ ಮಾಡಿದ್ದಾರೆ, ಏನೆಲ್ಲ ಮಾಡಬೇಕಾಗಿತ್ತು ಮತ್ತು ಇವರಿಗೆ ಯಾವ ಥರ ಪಾಠ ಕಲಿಸೋದು ಅಂತ ಇವರೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಬಂದು ಇವ್ರ ತೆಂಗಿನಕಾಯಿ ಅವ್ರ ಹೆಸರ ಮೇಲೆ ಅವ್ರಿಗೆಲ್ಲ ಎಲ್ಲ ಕ್ವಶನ್ ಮತ್ತು ಅವ್ರಿಗೆ ಸ್ವಲ್ಪ ಬೈದು ಅವ್ರಿಗೆಲ್ಲ ಅವ್ರು ಏನೇನು ಮಾಡಿದಾರ ತಪ್ಪುಗಳನ್ನೆಲ್ಲ ಹೇಳ್ತಾ ತೆಂಗಿನಕಾಯಿ ಆದ್ರೆ ಹೊಡಿತಿದಾರ ಅಂತಾನೆ ಹೇಳ್ಬೋದು. ಇನ್ನು ಮೊದಲಿಗೆ ಇಲ್ಲಿ ಪ್ರೋಮೋದಲ್ಲಿ ಬಂದ್ಬಿಟ್ಟು ತ್ರಿವಿಕ್ರಮ್ ಹೆಸರು ಹೇಳಿ ಇವ್ರು ರಜತ್ ಅವರಾದ್ರೆ ಒಂದು ತೆಂಗಿನಕಾಯಿ ಆದ್ರೆ ಹೊಡಿತಾರೆ. ಇವ್ರ ರಜತ್ ಅವರು ತ್ರಿವಿಕ್ರಮ್ ಅವರಿಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ತ್ರಿವಿಕ್ರಮ್ ಅವರೇ ನೀವು 50 ದಿನದಲ್ಲಿ ಏನ್ ಕಿತ್ತ ಡಬ್ಬಾಕಿದ್ದೀರಾ ಅದನ್ನ ನಾನು ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕನೇ ಅದನ್ನ ಮಾಡಿ ತೋರಿಸ್ತೀನಿ ಅಂದು ಇವ್ರು ರಜತ್ ಅವರು ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಇಲ್ಲಿ ಇವರು ಇಷ್ಟ ಅಗ್ರೆಷನ್ ಒಂದೇ ದಿನದಲ್ಲಿ ಇಷ್ಟ ಅಗ್ರೆಷನ್ ಸ್ವಲ್ಪ ಬೇಡ ಅನ್ಸುತ್ತೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ನೋಡೋ ಜನರಿಗೂ ಕೂಡ ಅಷ್ಟೊಂದು ಇಷ್ಟ ಆಗಲ್ಲ ಅಂತಾನೆ ಹೇಳ್ಬೋದು. ಆ ಕಾರಣದಿಂದಾಗಿ ಈ ತರ ಅಗ್ರೆಷನ್ ಎಲ್ಲ ತೋರಿಸಿದ್ರೆ ಸ್ವಲ್ಪ ಇವ್ರು ಉಳಿಯೋದಕ್ಕೆ ಕಷ್ಟ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಗೂ ಇವರು ಬೇಕಾಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ಇಷ್ಟು ಅಗ್ರೆಷನ್ ಇಟ್ಕೊಂಡು ಆಡಿದ್ರೆ ಸ್ವಲ್ಪ ಚೆನ್ನಾಗಿರಲ್ಲ ಮತ್ತು ಒಂದು ಒಳ್ಳೆ ಮೈಂಡ್ ಗೇಮ್ ಇಟ್ಕೊಂಡು ಆಡಿದ್ರೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಇವರು ಸ್ವಲ್ಪ ಅಗ್ರೆಷನ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಆ ನಂತರ ಬಂತು ಅಂತಂದ್ರೆ ಇವರು ಮಂಜು ಅವರಿಗೆ ಇವರು ಶೋಭಾ ಶೆಟ್ಟಿ ಅವರು ಒಂದು ತೆಂಗಿನಕಾಯಿ ಆದ್ರೆ ಹೊಡಿತಾರೆ. ಇವ್ರು ಮಂಜು ಅವರ ಹೆಸರು ಹೇಳಿ ಒಂದು ತೆಂಗಿನಕಾಯಿ ಆದ್ರೆ ಹೊಡಿತಾರೆ. ಏನು ಹೇಳ್ತಾರೆ ಅಂತಂದ್ರೆ, ಮಂಜು ಅವರೇ ನೀವು ಫ್ರೆಂಡ್ಶಿಪ್ ಅಲ್ಲಿ ಟ್ರಸ್ಟ್ ಇಲ್ಲ ಮತ್ತು ಫ್ರೆಂಡ್ಶಿಪ್ಗೆ ಫೇಕ್ ಅಂತ ಇವರು ಫೇಕ್ ತರ ಇದ್ದೀರಾ ಅಂತಂದು ಶೋಭಾ ಶೆಟ್ಟಿ ಅವರು ಮಂಜು ಅವ್ರ ಹೆಸರು ಹೇಳಿ ತೆಂಗಿನಕಾಯಿ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಪ್ಪ ಅಂತಂದ್ರೆ ಮಂಜು ಕೂಡ ಅದೇ ತರ ನಡ್ಕೊಂತಿದ್ದಾರೆ ಮತ್ತು ಮಂಜು ಅವರಿಗೆ ಇವರು ಈ ತರ ಹೇಳಿ ಹೊಡೆಯೋದ್ರಿಂದ ಸ್ವಲ್ಪ ಮಂಜು ಅವ್ರಿಗೂ ಕೂಡ ಸ್ವಲ್ಪ ಕೋಪ ಬಂದಿದೆ ಅಂತಾನೆ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಂಜು ಅವರು ಕೂಡ ಇವ್ರ ಮೇಲೆ ಇಲ್ಲ ನಿನ್ನ ಇಟ್ಕೊಂಡಿದ್ದೀನಿ ಮನ್ಸಲ್ಲಿ ಇಟ್ಕೊಂಡಿದ್ದೀನಿ ಮುಂದೆ ನೋಡ್ತೀನಿ ಅನ್ನೋ ರೇಂಜ್ಗೆ ಇವ್ರು ನೋಡ್ತಿದಾರೆ ಅಂತಾನೆ ಹೇಳ್ಬೋದು. ಆ ನಂತರ ಬಂತು ಅಂತಂದ್ರೆ ಗೌತಮಿ ಹೆಸರನ್ನ ಹೇಳಿ ಶೋಭಾ ಶೆಟ್ಟಿ ಅವರು ಒಂದು ತೆಂಗಿನಕಾಯಿ ಆದ್ರೆ ಹೊಡಿತಾರೆ. ಗೌತಮಿ ಅವರೇ ನಿಮ್ಮ ಮುಖವಾಡವನ್ನು ಕಳಚಿ ಬಿಸಾಕಿ ಅಂತಂದು ಇವ್ರ ಶೋಭಾ ಶೆಟ್ಟಿ ಅವರಾದ್ರೆ ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು, ಗೌತಮಿ ಅವರು ಅಷ್ಟೊಂದೇನು ಅಂದ್ರೆ ಈ ವಾರ ಹನುಮಂತವ್ರ ಜೊತೆ ಜೋಡಿ ಆಗಿದ್ದ ಕಾರಣದಿಂದಾಗಿ ಸ್ವಲ್ಪ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ನೋಡ್ತಿದ್ದಾರೆ ಅಂತ ಹೇಳ್ಬೋದು. ಮತ್ತು ಕಳೆದ 1-2 ವಾರಗಳಿಂದ ನೋಡ್ತಾ ಇದ್ರೆ ಅಂತ ಅವ್ರು ಗೌತಮಿನ ಅಷ್ಟೊಂದು ಪ್ರೂವ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಇವರು ಶೋಭಾ ಶೆಟ್ಟಿ ಅವರು ಕೂಡ ಹೇಳ್ತಾ ಇದ್ದಾರೆ ನಿಮ್ಮ ಮುಖವಾಡವನ್ನು ತೆಗೆದು ಹಾಕಿ ಮತ್ತು ಆ ಕಾರಣದಿಂದಾಗಿ ಇವರು ತೆಂಗಿನಕಾಯಿ ಕೂಡ ಹೊಡೆದಿದ್ದಾರೆ ಅವ್ರ ಹೆಸರುಗಳೇ. ಇಲ್ಲಿ ಗೌತಮಿ ಅವರು ಕೂಡ ಮೊದಲಿಗೆ ಇವರು ಶೋಭಾ ಶೆಟ್ಟಿ ಅವರು ಒಂದು ತೆಂಗಿನಕಾಯಿ ಆದ್ರೆ ಹೊಡಿತಾರೆ. ಆದ್ರೆ ತೆಂಗಿನಕಾಯಿ ಹೊಡಿಯೋದಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಸೆಕೆಂಡ್ ಟೈಮ್ ಇವರು ಶೋಭಾ ಶೆಟ್ಟಿ ಅವರು ತೆಂಗಿನಕಾಯಿ ಹೊಡೆದಾಗ ಅದು ಹೊಡಿಯುತ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಗೌತಮಿ ಅವರ ಮುಖ ನೋಡ್ತಾ ಇದ್ರೆ ಸ್ವಲ್ಪ ದುಃಖದ ರೀತಿಯಲ್ಲಿ ಕಂಡು ಬಂತ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಇವರಿಬ್ಬರ ವರ್ಲ್ಡ್ ಕಾರ್ಡ್ ಎಂಟ್ರಿ ಏನಾಗಿದೆ, ಇವರಿಬ್ಬರದು ಇಷ್ಟು ಅಗ್ರೆಷನ್ ಬೇಡ, ಒಂದು ರೀತಿ ಒಂದು ಲೆವೆಲ್ಗೆ ತಗೊಂಡೋಗಿದ್ರೆ ಆಯ್ತಿತ್ತು. ಆದ್ರೆ ಇವರು ಬರ್ತಿದ್ದಂಗೆ ಒಂದೇ ದಿನದಲ್ಲಿ ಈ ತರ ಎಲ್ಲ ಅಗ್ರೆಷನ್ ತೋರಿಸೋದು ಸ್ವಲ್ಪ ಜನಕ್ಕೂ ಕೂಡ ಇಷ್ಟ ಆಗಲ್ಲ ಅಂತಾನೆ ಹೇಳ್ಬೋದು. ಇನ್ನು ಒಂದ್ ಕಡೆ ನೋಡ್ತಾ ಇದ್ರೆ ಬಿಗ್ ಬಾಸ್ಗೂ ಕೂಡ ಇದೇ ಬೇಕು. ಯಾಕಂತಂದ್ರೆ ಜಗಳ ಅದೆಲ್ಲ ಇದ್ರೆ ತಾನೇ ಬಿಗ್ ಬಾಸ್ ಅನ್ನೋದು TRP ಅದೆಲ್ಲ ಎಚ್ಕೊಂಡು ಹೋಗೋದು. ಆ ಕಾರಣದಿಂದಾಗಿ ಇವರು ಈ ತರ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಶೋಭಾ ಶೆಟ್ಟಿ ಅವ್ರು ನೋಡಕ್ ಹೋಯ್ತು ಅಂತಂದ್ರೆ ಅವರು ತೆಲುಗು ಬಿಗ್ ಬಾಸ್ ನಲ್ಲೂ ಕೂಡ ಫಿನಾಲೆ ಗಂಟನು ಹೋಗಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಟಾಪ್ 5 ತನಕನು ಇವರು ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ತೆಲುಗಿನಲ್ಲಿ ಆದ್ರೆ ಹೋಗಿ ಬಂದಿದ್ದಾರೆ. ಆ ಕಾರಣದಿಂದಾಗಿ ಶೋಭಾ ಶೆಟ್ಟಿಗೂ ಕೂಡ ಯಾವ ತರ ಗೇಮ್ ಆಡಿದ್ರೆ ಯಾವ ತರ ವರ್ಕ್ ಆಗುತ್ತೆ ಇಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಿರುತ್ತೆ. ಇನ್ನು ಈ ಕಡೆ ರಜತ್ ಕಡೆಗೆ ಬರೋದಾದ್ರೆ ಕೆಲವು ಶೋಗಳಲ್ಲಿ ಇವ್ರು ರಜತ್ ಅವರು
4 ಬಾರಿ ರನ್ನರ್ ಅಪ್ ಆಗಿದ್ದಾರೆ ಅಂತೆ. ಆದರೆ ಬಿಗ್ ಬಾಸ್ ಅಲ್ಲ, ಕೆಲವು ಅಂದರೆ ಯಾವ ಶೋಗಳಲ್ಲಿ ಇವ್ರು ರನ್ನರ್ ಅಪ್ ಆದ್ರೆ ಆಗಿದ್ದಾರೆ ಅಂತೆ. ಆ ಕಾರಣದಿಂದಾಗಿ ಇಬ್ಬರು ಕೂಡ ಒಂದು ಒಳ್ಳೆ ಕಾಂಪಿಟೇಷನ್ ಪ್ಲೇಯರ್ಗಳು ಮತ್ತು ಇಲ್ಲಿ ಇವತ್ತಿನಿಂದ ಒಂದು ಒಳ್ಳೆ ಮನೆ ಈ ಬಿಗ್ ಬಾಸ್ ಮನೆ ಚೇಂಜ್ ಆಗೋ ಥರ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಈ ವಿಡಿಯೋ ಅನಿಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ.